ಎಲ್ಲರಿಗೂ ನನ್ನ ಕಸ್ಟಮರ್ ಒಬ್ರದ್ದು ಪಾರ್ಸಲ್ ರಿಸೀವ್ ಆಗಿದೆ. ಅದನ್ನೀಗ ಓಪನ್ ಮಾಡಬೇಕಿತ್ತು. ಓಪನಿಂಗ್ ವಿಡಿಯೋ ಹೇಗೂ ಮಾಡಬೇಕಲ್ಲ, ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಬುಕ್ ಮಾಡಿದ್ರು, ಹೇಗೆ ಬಂದಿದೆ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ನಿಮಗೂ ಯಾರಿಗಾದರೂ ಬೇಕಂದರೆ ನೀವು ಕೂಡ ತರಿಸ್ಕೋಬೋದು. ಇದು ನಂದು ಆನ್ಲೈನ್ ಜ್ಯುವೆಲ್ಲರಿ ಬಿಸ್ನೆಸ್ ಇರೋದು ಗೊತ್ತಿರ್ಬೋದು ಅಂದ್ಕೊತೀನಿ ತುಂಬ ಜನಕ್ಕೆ. ಯಾರಿಗೆ ಗೊತ್ತಿಲ್ಲ ಅವರಿಗೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ ಕೆಳಗಡೆ, ಬೇಕಿದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಓಪನ್ ಮಾಡ್ತಾಯಿದ್ದೀನಿ. ಏನಾದರೂ ಡ್ಯಾಮೇಜಸ್ಸು ಏನಾದರೂ ಇತ್ತು ಅಂದರೆ ನಮಗೆ ಓಪನಿಂಗ್ ವಿಡಿಯೋ ಇದಕ್ಕೆ ಕಂಪಲ್ಸರಿಯಾಗಿರುತ್ತೆ, ಹಂಗಾಗಿ ವಿಡಿಯೋ ಮಾಡಲೇಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಈ ಥರ ಒಂದು ಚೋಕರು ಮತ್ತು ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದು ಒಂದು ಸೆಟ್ಟು. ಇದಕ್ಕೆ ಬ್ಯಾಕ್ ಚೈನ್ ಕೂಡ ಇದೆ, ಹಾಗೆ ಒಂದು ಎಕ್ಸ್ಟ್ರಾ ಟ್ಯಾಗ್ನು ಕೂಡ ಕೊಟ್ಟಿದ್ದಾರೆ. ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಬಂದು ಇನ್ನೊಂದು ಓಪನ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಏನು ಡ್ಯಾಮೇಜ್ ಆಗಬಾರ್ದು ಅಂತ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇದು ಓಪನ್ ಮಾಡೋದು. ಅಂದರೆ ಸೇಫ್ಟಿ ಮುಖ್ಯ ಅಲ್ಲ, ಇದೆಲ್ಲ ರಿಟರ್ನ್ ಎಲ್ಲ ಕಳ್ಸೋದು ಸ್ವಲ್ಪ ಹಿಂಸೆ ಆಗುತ್ತೆ. ಡ್ಯಾಮೇಜ್ ಆದರೆ ಪಾಪ ಅವ್ರಿಗೂ ವೇಸ್ಟ್ ಆಗುತ್ತೆ. ಹಾಗೆ ಕಸ್ಟಮರ್ಗಳು ಕೆಲವೊಂದು ಏನೋ ಫಂಕ್ಷನ್ಗೆಲ್ಲ ಬೇಕಂತ ಬುಕ್ ಮಾಡಿರ್ತಾರೆ. ಆದರೆ ಡ್ಯಾಮೇಜ್ ಏನಾದ್ರು ಆಯಿತು ಅಂದರೆ ಅದೆಲ್ಲ ರಿಟರ್ನ್ ಹೋಗಿ ಮತ್ತೆ ಬರೋದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಹಂಗಾಗಿ ಆ ಥರ ಎಲ್ಲ ಏನೂ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ, ಏನು ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು. ಈ ಥರ ಒಂದು ಸೇಫ್ಟಿಗೆ ಅಂದ್ಬಿಟ್ಟು ಈ ಥರ ಒಂದು ಕವರ್ನು ಕೂಡ ಹಾಕಿರ್ತಾರೆ. ಇದು ಒಂದು ನೆಕ್ಲೆಸ್ ಸೆಟ್ಟು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ. ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ಬ್ಯುಸಿ ಇದ್ದಾಗ ಗ್ರೂಪಲ್ಲಿ ನಾನು ಆ್ಯಕ್ಟಿವ್ ಇರೋದಕ್ಕೆ ಆಗಲ್ಲ. ಆದಷ್ಟು ವಾಟ್ಸಪ್ ಸ್ಟೇಟಸಲ್ಲಿ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದನ್ನು ನೋಡಿ ಇವರು ಬುಕ್ ಮಾಡಿದರು ನನ್ನ ಕಸ್ಟಮರು. ಈ ಥರ ಬರುತ್ತೆ. ಇದು ನೆಕ್ಲೆಸ್ಸು, ಇದಕ್ಕೆ ಟ್ಯಾಗ್ನ ಕೊಟ್ಟಿದ್ದಾರೆ. ಇದಕ್ಕೆ ಚೈನ್ ಬಂದಿಲ್ಲ, ಟ್ಯಾಗ್ ಬಂದಿದೆ. ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇಯರಿಂಗ್ಸು ನನಗೆ ಎಸ್ಪೆಷಲಿ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ಕಮಲ ಹೂವು ಇದೆ ಇಯರಿಂಗ್ಸಲ್ಲಿ. ಅವರು ಕೂಡ ಅದನ್ನು ನೋಡೇ ಇಷ್ಟಪಟ್ಟಿದ್ರು ನನ್ನ ಕಸ್ಟಮರು. ನನಗೂ ಡೈರೆಕ್ಟಾಗಿ ನೋಡಿ ಖುಷಿ ಆಯಿತು. ಪೆಂಡೆಂಟಲ್ಲೂ ಅಷ್ಟೇ ಕಮಲ ಮತ್ತು ಲಕ್ಷ್ಮಿ ಎರಡೂ ಇದೆ. ನೀವು ನಾರ್ಮಲ್ ಶಾಪ್ಗಳಲ್ಲಿ ಈ ಥರ ಜ್ಯುವೆಲ್ಲರಿ ತೊಗೊತೀರಾ ಅಂದರೆ ಅರೌಂಡು 2000 ಮೇಲೇ ಹೇಳ್ತಾರೆ ಈ ಥರ ಕ್ವಾಲಿಟಿ ಇರೋದು. ಆದರೆ ನಮ್ಮ ಹತ್ರ ರೀಸನಬಲ್ ಪ್ರೈಸಲ್ಲಿ, ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ನಾನು ತರಿಸ್ಕೊಡ್ತೀನಿ ಬೇಕು ಅಂತಂದರೆ. ನಾನು ಹಾಕ್ಕೊಂಡು ನೋಡ್ತಾ ಇದ್ದೀನಿ. ನನ್ನ ಕಸ್ಟಮರ್ ಅವರು ಚೈತ್ರ ಅಂದ್ಬಿಟ್ಟು ಅವರು ನೋಡ್ತಿದ್ರೆ ಏನು ಅಂದ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಅಂದರೆ ಅವ್ರು ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ನನ್ನ ಜೊತೆ. ಹಾಗಾಗಿ ಅವ್ರು ಏನು ಅಂದ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೇನೆ. ಇದು ಹೇಗೆ ಕಾಣಿಸ್ತಿದೆ ನೋಡಿ. ಇಯರಿಂಗ್ಸ್, ಎಸ್ಪೆಷಲಿ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ಹೆವಿ ಇದೆ ನೋಡೋದಕ್ಕೆ, ಅದು ತುಂಬ ವೆಯ್ಟ್ ಏನಿಲ್ಲ, ಮ್ಯಾನೇಜ್ ಮಾಡ್ಬೋದು. ಅವ್ರಿಗೆ ನಿಜ ತುಂಬಾ ಖುಷಿಯಾಗುತ್ತೆ ನೋಡಿದ್ರೆ ಇದನ್ನು. ನೋಡಿ ಈ ಥರ ಇದೆ ಇಯರಿಂಗ್ಸು. ಟ್ರೆಡಿಷ್ನಲ್ ವೇರ್ಗೆ ಸಖತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನನಗೇನೆ ಇಷ್ಟ ಆಗ್ತಿದೆ ನೋಡ್ತಿದ್ರೆ ಇದು. ಆದರೆ ನಾನು ಜಾಸ್ತಿ ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಬಾರ್ದು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಇದೆ ಆಲ್ರೆಡಿ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಹಾಗಾಗಿ ನೋಡಿದ್ದನ್ನೆಲ್ಲದನ್ನು ತಗೊಳ್ಳೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೋಡ್ಬಿಟ್ಟು ಖುಷಿ ಪಡೋಣ, ಬೇಕು ಅಂದವರಿಗೆ ತರಿಸ್ಕೊಡೋಣ ಅಂದ್ಬಿಟ್ಟು. ನೋಡಿ ಹೆಂಗಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನಗೆ ಇಲ್ಲಿ ಮಿರರ್ ಮುಂದೆ ನೋಡ್ಕೊತಿದ್ರೆ ನಿಜವಾಗ್ಲೂ ತುಂಬಾ ಇಷ್ಟ ಆಗ್ತಿದೆ. ಇದು ಈ ಥರ ಇದೆ. ಫುಲ್ ಕಂಪ್ಲೀಟ್ ಡಿಸೈನ್ನ ನಾನು ತೋರಿಸ್ತೀನಿ. ಇನ್ನೊಂದು ಸರ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ತೋರಿಸ್ಬಿಡ್ತೀನಿ ಹೇಗಿದೆ ಅಂತ.
ಈ ಸ್ಟೋನು ತುಂಬ ಚೆನ್ನಾಗಿದೆ. ನೋಡಿ, ಇದು ಚೋಕರು ಗ್ರೀನ್ ಕಲರು ಸ್ಟೋನ್ ಇದೆ ಸೆಂಟರಲ್ಲಿ, ಕೆಳಗಡೆ ಎಲ್ಲ ವೈಟ್ ಕಲರು ಬೀಡ್ಸ್ನ ಹಾಕಿದ್ದಾರೆ. ಇದರಲ್ಲಿ ಪಿಂಕ್ ಒಂದಿತ್ತು, ಅವ್ರು ನನಗೆ ಗ್ರೀನ್ ಕಲರೇ ಬೇಕು, ನನ್ನ ಹತ್ರ ಜಾಸ್ತಿ ಗ್ರೀನ್ ಕಲರ್ ಸ್ಯಾರಿಗಳಿರೋದು ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಇದನ್ನು ತರಿಸಿದ್ದೀನಿ. ನೋಡಿ, ಈ ಥರ ಚೋಕರು ಫುಲ್ಲು ಆ ಕತ್ತಿಗೆ ಈ ಥರ ಅಟ್ಯಾಚ್ ಆಗುತ್ತಿದ್ದು. ಇದು ಅಷ್ಟೇ ಚೆನ್ನಾಗಿದೆ. ವಿಡಿಯೋದಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಾಗ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಥರ ಇದೆ. ನಾನು ಇವಾಗ ಡ್ರೆಸ್ ಹಾಕಿದ್ದೀನಿ, ಆದರೆ ಸ್ಯಾರಿ ಹಾಕ್ಕೊಂಡ್ರೆ ನಿಜ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪುಟಾಣಿ ಇಯರಿಂಗ್ಸ್ ಬಂದಿದೆ. ಇದು ಕ್ಯೂಟಾಗಿದೆ, ಚಿಕ್ಕದಾಗಿ ಈ ಥರ ಇದೆ. ಇದು ಅವರು ಹಾಕೋಬೋದು, ಹಾಗೆ ಅವ್ರಿಗೆ ಮಗಳು ಕೂಡ ಇದ್ದಾಳೆ, ಅವಳಿಗೂ ಕೂಡ ಆಗುತ್ತೆ. ಚೆನ್ನಾಗಿದೆ. ನೋಡಿ, ಇವಾಗ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತಾ ಇದ್ದೀನಿ ಹೇಗಿದೆ ಜ್ಯುವೆಲರಿ ಅಂದ್ಬಿಟ್ಟು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಒಂದು 4ರಿಂದ 5 ವರ್ಷ ಯೂಸ್ ಮಾಡ್ಬೋದು. ಕಾಟನಲ್ಲಿ ಸ್ಟೋರ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಬಿಸಿ ನೀರು ಮತ್ತು ಪರ್ಫ್ಯೂಮ್ ಎಲ್ಲ ಹಾಕ್ದಲೇ ನಾವು ಯೂಸ್ ಮಾಡಿದ್ರೆ ಒಂದು 4ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾರಿಗಾದರೂ ಇದೇ ಥರ ಜ್ಯುವೆಲರಿ ಬೇಕು ಅಂದರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ನೀವು ಕೂಡ ಅಲ್ಲಿ ಜಾಯಿನ್ ಆಗ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಜ್ಯುವೆಲರಿನ ನೀವು ನಿಮ್ಮ ಅಡ್ರೆಸ್ಗೆ ನೀವು ಎಲ್ಲಿದ್ದೀರೋ ಅಲ್ಲಿಗೆ ಕೂಡ ತರಿಸ್ಕೋಬೋದು. ಈ 2 ನೆಕ್ಲೆಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವತ್ತು ಆ ಕಸ್ಟಮರ್ ಒಬ್ಬರು 2 ಸ್ಯಾರಿನ ಫೋಲ್ಡಿಂಗಿಗೆ ಕೊಟ್ಟಿದ್ದರು. ಮದುವೆ ಇದೆ ರಿಲೇಟಿವ್ಸ್ದು ಅಂದ್ಬಿಟ್ಟು 2 ದಿನ ಮುಂಚೆನೇ ತಂದು ಕೊಟ್ಟಿದ್ರು. ಅದನ್ನು ಕೂಡ ಫೋಲ್ಡ್ ಮಾಡಿ ಇಟ್ಟೆ. ನನಗೆ ಇವತ್ತೊಂದು ಬ್ರೈಡಲ್ ವರ್ಕ್ ಇದೆ, ಅದಕ್ಕೆ ಅಂದ್ಬಿಟ್ಟು ನಾನು ಯಡಿಯೂರಿಗೆ ಹೋಗ್ತಾ ಇದ್ದೀನಿ. ಈಗ ನನ್ನ ವರ್ಕ್ ಇದ್ದಾಗ ನನ್ನ ದಿನ ಹೇಗಿರುತ್ತೆ, ಹೇಗೆಲ್ಲ ವರ್ಕ್ ಮಾಡ್ತೀವಿ, ಇವತ್ತು ಬ್ರೈಡಲ್ ವರ್ಕಿಗೆ ಹೋಗ್ತಾ ಇರೋದು. ಹೇಗೆ ವರ್ಕ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೋಗ್ತಾ ಅಂದಿವೆಯಲ್ಲಿ ಹಾಗೆ ತುಂಬ ಬಿಸಿಲಿತ್ತಲ್ಲ, ಹಾಗೆ ಬಾಯಾರ್ತಿತ್ತು, ಅದಕ್ಕೋಸ್ಕರ ಕಬ್ಬಿನ ಹಾಲು ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರು ಮನೆಯವರು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ವಿತೌಟ್ ಐಸು ಕುಡಿತೀವಿ. ಐಸ್ ಹಾಕೋದು ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಒರಿಜಿನಾಲಿಟಿ ಹೊಟ್ಟೋಗುತ್ತೆ ಕಬ್ಬಿನ ಹಾಲ್ದು ಅಂದ್ಬಿಟ್ಟು ಐಸ್ ಹಾಕಿಸ್ಕೊಳ್ದೆ ಹಾಗೇ ತೊಗೊತೀವಿ. ತುಂಬಾ ಚೆನ್ನಾಗಿತ್ತು. ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಏನಾದರೂ ಈ ಥರ ಜ್ಯೂಸ್ ಥರದ್ದು ಕುಡಿತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅಲ್ಲೇ ಆಂದಿವೆಯಲ್ಲಿ ಜ್ಯೂಸ್ ಕುಡ್ಕೊಂಡು ನಾನು ಚೌಟ್ರಿ ಹತ್ರ ರೀಚ್ ಆದೆ. 4:30 ಅಷ್ಟರಲ್ಲಿ ಬರೋದಕ್ಕೆ ಹೇಳಿದೆ. ಅವರು ಬೆಂಗಳೂರಿಂದ ಬರಬೇಕಿತ್ತು ಬ್ರೈಡು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. 5ಗೆ ಬಂದಿದ್ದರು. ನಾನು ಕೂಡ ಅದೇ ಟೈಮ್ಗೆ ಕರೆಕ್ಟಾಗಿ ಹೋಗಿ ಅಲ್ಲಿ ರೀಚ್ ಆದೆ. ನಾನು ಫಸ್ಟ್ ಟೈಮು ಈ ಚೌಟ್ರಿಗೆ ಬರ್ತಾ ಇರೋದು ಯಡಿಯೂರಲ್ಲಿ. ಚೆನ್ನಾಗಿದೆ, ದೊಡ್ಡದಾಗಿ ಪ್ರಶಾಂತವಾಗಿ, ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳಗಡೆನೂ ಕೂಡ ರೂಮ್ಗಳು ಎಲ್ಲ ದೊಡ್ಡದಾಗಿ ಚೆನ್ನಾಗಿತ್ತು. ನಮ್ಮ ಕುಣಿಗಲ್ನಲ್ಲೇ ಇವರು ಕೇಳಿದ್ರಂತೆ ದಿವ್ಯಾ ಕನ್ವೆನ್ಷನ್ ಹಾಲು, ಅವ್ರಿಗೆ ಆ ಡೇಟ್ಗೆ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಯಡಿಯೂರಿನಲ್ಲಿ ಮದುವೆನ ಮಾಡಿಕೊಡ್ತಾ ಇದ್ದಾರೆ. ನನ್ನ ಬ್ರೈಡ್ನ ನಾನು ಇವತ್ತೇ ಫಸ್ಟು ಮೀಟ್ ಮಾಡಿದ್ದು. ಇವರು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯ ಆಗಿ, ಹಾಗೆ ಇವ್ರಿಗೆ ಗೊತ್ತಿರೋರೊಬ್ಬರು ನನಗೂ ಕೂಡ ಗೊತ್ತಿದ್ರು, ಕಾವ್ಯ ಅಂದ್ಬಿಟ್ಟು. ಅವ್ರ ಕಡೆಯಿಂದ ನನ್ನ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನನಗೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು. ಜಸ್ಟ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಷ್ಟೇ. ನಾನು ಡೈರೆಕ್ಟಾಗಿ ಇವ್ರನ್ನ ನೋಡಿದ್ದು ಇವತ್ತೇ. ತುಂಬಾ ಒಳ್ಳೆ ಕ್ಲೈಂಟ್ ಅಂತ ಹೇಳ್ಬೋದು. ಏನು ಅವ್ರದ್ದು ಇದೇ ಥರ ಬೇಕು ಅಂತ ಅವ್ರೇನು ಹೇಳಲೇ ಇಲ್ಲ, ಚೆನ್ನಾಗಿ ಮಾಡಿ ಅಂತ ಅಷ್ಟೇ ಹೇಳಿದ್ದು. ನಮ್ಗೆ ಆ ಥರ ಹೇಳ್ಬಿಟ್ರೆ ಕೆಲಸ ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ನಾವು ಕೂಡ ಚೆನ್ನಾಗಿ ಮಾಡಬೇಕು ಅಂತಲೇ ನಮಗೂ ನಮ್ಮ ಇಂಟೆನ್ಷನ್ ಕೂಡ ಅದೇ ಆಗಿರುತ್ತೆ. ಕೆಲವರೆಲ್ಲ ಅದೇ ಬೇಕು ಇದೇ ಬೇಕು ಆಗ ಮಾಡಿ ಈಗ ಮಾಡಿ ಅಂತೆಲ್ಲ ತುಂಬ ಇರಿಟೇಷನ್ ಕೂಡ ಮಾಡ್ತಾರೆ. ಆದರೆ ಇವರು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ತುಂಬ ಕಾಮಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿ ಮೇಕಪ್ನ ಮಾಡಿಸ್ಕೊಂಡ್ರು. ಅದಕ್ಕೆ ಔಟ್ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನಾನು ತೋರಿಸ್ತೀನಿ ಫೈನಲಲ್ಲಿ ಹೇಗೆ ಬಂದಿದೆ ಅಂದ್ಬಿಟ್ಟು. ಅವರು ಅಷ್ಟೇ ತುಂಬ ಫೇರ್ ಆಗಿದ್ದಾರೆ. ಹಾಗೆ ಮುಖದಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ ಕೂಡ ಏನೂ ಇರಲಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಬಂತು. ಸ್ಯಾರಿ ಕಲರ್ ಆಗಿರ್ಬೋದು, ಹಾಗೆ ಜ್ಯುವೆಲರಿ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಹಾಗಾಗಿ ಮೇಕಪ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಅವ್ರಿಗೆ ತುಂಬಾ ಇಷ್ಟ ಆಯಿತು, ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸು ಸಿಕ್ತು ಅವ್ರ ಕಡೆಯಿಂದ.
ನಂಗೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು ಇವತ್ತು ಇವ್ರ ಜೊತೆ ವರ್ಕ್ನ ಮಾಡಿದ್ದು. ನಾನು ಫಸ್ಟು ಮೇಕಪ್ನ ಮಾಡಿಕೊಂಡು ಆಮೇಲೆ ಸ್ಯಾರಿ ಡ್ರಾಪಿಂಗ್ನ ಮಾಡಿ ಆಮೇಲೆ ಹೇರ್ ಸ್ಟೈಲ್ ಮಾಡಿ ಲಾಸ್ಟಲ್ಲಿ ಈಗ ಜ್ಯುವೆಲರಿನೆಲ್ಲ ಸೆಟ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ಅವರ ಫೇಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ತುಂಬಾ ಕ್ಯೂಟಾಗಿ ಮಾತಾಡಿಕೊಂಡು ತುಂಬಾ ಕೋಪ್ರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಹೇರ್ ಸ್ಟೈಲ್ ಮಾಡೋವಾಗ ಅವ್ರ ಕ್ಲಿಪ್ಪನ್ನು ಕೂಡ ನನ್ನ ತಲೆಗೆ ಹಾಕೊಂಬಿಟ್ಟಿದ್ದೀನಿ. ನಾನು ಕೆಲವೊಂದು ವಿಷಯಗಳನ್ನೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡೋದಕ್ಕೆ ಹೋಗಲ್ಲ. ನನ್ನದು ಏನು ಕಾನ್ಸಂಟ್ರೇಟ್ ಎಲ್ಲ ಏನಿದ್ರು ಆ ವರ್ಕು ಚೆನ್ನಾಗಿ ಮಾಡಬೇಕು, ಅವ್ರಿಗೆ ಇಷ್ಟ ಆಗಬೇಕು ಅಷ್ಟೇ ಇರುತ್ತೆ. ಹಾಗಾಗಿ ಕೆಲವೊಂದು ವಿಷಯಗಳು ನನಗೀಗ ವೀಡಿಯೋ ಎಡಿಟ್ ಮಾಡೋವಾಗಲೇ ಗೊತ್ತಾಗೋದು. ಆ ಥರ ಎಲ್ಲ ಕೆಲವೊಂದು ಆಗ್ತಾ ಇರುತ್ತೆ ಸಣ್ಣ ಪುಟ್ಟದೆಲ್ಲ. ಫೈನಲಾಗಿ ಒಂದು 6:37 ಒಳಗಡೆ ಅವರು ರೆಡಿ ಆದರು. ಹಾಗೆ ಫೋಟೋಸ್ ತೆಗಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿ ಟೈಮ್ ಸಿಕ್ತು. ಇನ್ನು ರಿಸೆಪ್ಷನ್ ಎಲ್ಲ ಶುರುವಾಗೋದಕ್ಕೆ ಟೈಮ್ ಇತ್ತು. ಹಾಗೆ ಜನಗಳು ಕೂಡ ಇನ್ನೂ ನಿಧಾನವಾಗಿ ಬರ್ತಿದ್ರು. ಹಂಗಾಗಿ ಅವ್ರಿಗೆ ಫೋಟೋಶೂಟ್ಗೂ ಕೂಡ ತುಂಬಾ ಟೈಮ್ ಸಿಕ್ತು. ನಾವು ಏನು ರೆಡಿ ಆಗಿರ್ತೀವಲ್ಲ, ಈಗ ಮೇಯ್ನ್ ಬಂದು ಫೋಟೋಸ್ಗೋಸ್ಕರನೇ ಎಲ್ಲರೂ ಕೂಡ ರೆಡಿ ಆಗೋದು. ನಮ್ಮದು ಈವೆಂಟ್ ಎಲ್ಲ ಮುಗಿದು ಫೋಟೋಸ್ ತೆಗಿಯೋ ಅಷ್ಟೊತ್ತಿಗೆ ಅವರಿಗೆ ಫೋಟೋಸ್ ತೆಗೆಸ್ಕೊಳ್ಳೋ ಅಷ್ಟು ಮೂಡೇ ಇರಲ್ಲ, ಆ ಥರ ಆಗೋಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಫ್ರೆಶ್ ಆಗಿದ್ದಾಗನೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರೆ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವ್ರದ್ದು ಅಷ್ಟೇ ಫೋಟೋ ಫೇಸು ತುಂಬಾ ಚೆನ್ನಾಗಿದೆ. ನಗ್ನಗ್ತಾನೆ ಇರ್ತಾರೆ ಯಾವಾಗಲೂ. ಹಂಗಾಗಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂತು. ನೋಡ್ತಿರ್ಬೋದು ನೀವು ಇಲ್ಲಿ. ಮೇಕಪ್ ಆದ ತಕ್ಷಣ ಫೋಟೋಗ್ರಾಫರ್ ಬಂದು ಕ್ಯಾಂಡಿಡ್ ಪಿಕ್ಸು ಆ ಥರದ್ದೆಲ್ಲ ಮೇಕಪ್ ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ತಗೊಂಡ್ರು. ಅದೆಲ್ಲದಕ್ಕೂ ಕೂಡ ಆರಾಮಾಗಿ ಟೈಮ್ ಸಿಕ್ಕಿತ್ತು ಅವ್ರಿಗೆ. ಈಗ ಅವರು ರಿಸೆಪ್ಷನ್ ಇನ್ನೇನು ಶುರುವಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಹಾಗೆ ಇನ್ನೊಬ್ರಿಗೆ ಹೇರ್ ಸ್ಟೈಲ್ ಇತ್ತು ಕಾಂಪ್ಲಿಮೆಂಟರಿಯಾಗಿ, ಅವ್ರಿಗೂ ಕೂಡ ಮಾಡಿಕೊಟ್ಟೆ. ಆದರೆ ಅದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನೀಗ ನನ್ನ ಬ್ರೈಡು ಸ್ಟೇಜ್ ಮೇಲೆ ಹೇಗೆ ಕಾಣ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ನೋಡ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಿದ್ರು ಸ್ಟೇಜ್ ಮೇಲೂ ಕೂಡ. ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಅವ್ರಿಗೆ ನಾನು ಬಾಯ್ ಮಾಡಿ ಅಲ್ಲಿಂದ ಹೊರಟೆ. ಅವ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಥ್ಯಾಂಕ್ಸ್ ಅವ್ರಿಗೆ ನಮ್ಮನ್ನು ಅಷ್ಟು ಕೇರಾಗಿ ನೋಡ್ಕೊಂಡಿದ್ದಕ್ಕೆ. ಯಡಿಯೂರಿಗೆ ಬಂದಿದ್ವಲ್ಲ ಹೇಗೂ, ಹಾಗೆ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಇಲ್ಲೇ ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ದೇವಸ್ಥಾನ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ನಮಸ್ಕಾರ ಹಾಕ್ಕೊಂಡ್ವಿ. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಮಾತ್ರ ಸಿಕ್ತು ಇವತ್ತು. ನನ್ನ ಮಗಳು ನನ್ನ ಜೊತೆ ಒಳಗಡೆ ಕರ್ಕೊಂಡೋಗಿದ್ದೆ ನಾನಿವತ್ತು. ಮಗ ನಮ್ಮ ಮನೆಯವ್ರ ಜೊತೆ ಆಗಲೇ ಒಂದ್ಸಲ ನಿದ್ದೆ ಮಾಡಿ ಎದ್ಬಿಟ್ಟಿದ್ದ. ಮನೆಯವರು ನೋಡ್ಕೊತಿದ್ರು ಅವನ್ನ, ಹಾಗೆ ಹೊರಗಡೆ ಓಡಾಡಿಸ್ಕೊಂಡು ಅಲ್ಲೇ ನೋಡ್ಕೊತಿದ್ರು. ಪ್ರಸಾದ ಸಿಕ್ತು, ತುಂಬಾ ಖುಷಿ ಆಯಿತು. ಇಲ್ಲಿವರೆಗೂ ಬಂದಮೇಲೆ ಹಾಗೆ ಹೋಗೋದಕ್ಕಾಗಲ್ಲ ಅಲ್ವಾ, ಹಂಗಾಗಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಬಂದು ನಾವು ಮನೆಯಲ್ಲಿ ರೆಸ್ಟ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಇದು ನಾನು ಮುಹೂರ್ತ ಮೇಕಪ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಮಗ ಇನ್ನೂ ಮಲಗಿದ್ದ, ಆದರೆ ಬಿಟ್ಟೋಗೋದಕ್ಕೂ ಆಗಲ್ಲ. ಹಾಗಾಗಿ ಅವನು ಕೂಡ ಎಬ್ಬರಿಸ್ಕೊಂಡು ಹಾಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವ್ರದ್ದು ಮುಹೂರ್ತ ಇದ್ದಿದ್ದು 10 ಗಂಟೆ ಮೇಲೆ, 10:15 ಇತ್ತು. ಹಾಗಾಗಿ ತುಂಬಾ ಟೈಮ್ ಇತ್ತು ನನಗೆ. ಆದಷ್ಟು ಬೇಗನೆ ಬರ್ತೀನಿ, ಬೇಗ ರೆಡಿಯಾಗಿ ಅಂತ ಹೇಳಿದ್ದೆ. ಆದರೆ ನಾನು ಹೊರಟಾಗ ಫೋನ್ ಮಾಡಿದೆ ಅವ್ರಿಗೆ. ಅವ್ರು ಅವಾಗಿನ್ನೂ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಅಷ್ಟರಲ್ಲಿ ನಾವು ಇಲ್ಲೇ ತಿಂಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹಳ್ಳಿ ಮನೆ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಸ್ವಾತಿ ಡೆಲಿಕೇಸಿ ಆಪೋಸಿಟೇ ಇರೋದು ಕಿಚನ್, ಹಳ್ಳಿ ಮನೆ ಅಂದ್ಬಿಟ್ಟು ಅಲ್ಲಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಈಗ ಇಳಿದಿದ್ವಿ. ಫೋಟೋ ನೋಡ್ಬೋದು ನೀವು. ಇಲ್ಲೊಂದು ಸುದೀಪ್ ಮತ್ತು ಅವ್ರ ವೈಫ್ದು ಫೋಟೋ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಹೋಟೆಲ್ಗೆ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲೇ ನಾವು ಇಡ್ಲಿ ವಡೆ ಮತ್ತು ರೈಸ್ ಬಾತು, ಇದೊಂದು ಮಿಲೆಟ್ಸ್ದು ದೋಸೆ ಹೊಸದಾಗಿ ಅಲ್ಲಿ ಮಾಡ್ತಾಯಿದ್ರು, ಚೆನ್ನಾಗಿತ್ತು ಅದು ಕೂಡ. ಹಾಗೆ ಒಂದು ಮಸಾಲೆ ದೋಸೆ ತಗೊಂಡು ವರ್ಕ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗ್ಬೋದು ಅಂದ್ಕೊಂಡು, ಹಾಗೆ ಅಲ್ಲಿವರೆಗೂ ಮಕ್ಕಳು ಹಾಗೆ ಹಸ್ಕೊಂಡಿರೋದು ಬೇಡ ಅಂದ್ಬಿಟ್ಟು ಇಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಎಲ್ಲದನ್ನು ಟೇಸ್ಟ್ ಮಾಡಿಕೊಂಡು ಈಗ ಅಲ್ಲಿಂದ ಹೊರಟ್ವಿ. ಚೆನ್ನಾಗಿತ್ತು ಎಲ್ಲ ಕೂಡ, ಆದರೆ ಸ್ವಲ್ಪ ಕಾಸ್ಟ್ಲಿ. ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಮಕ್ಕಳಿಗೆಲ್ಲ ತಿನ್ನಿಸುವಾಗ ಆದಷ್ಟು ಒಳ್ಳೆ ಕಡೆ ತಿನ್ನಿಸಿದ್ರೇ ಒಳ್ಳೆಯದು ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಹೊರಟ್ವಿ. ನಾನು ಚೌಟ್ರಿಗೆ ರೀಚ್ ಆದೆ. ಅಷ್ಟರಲ್ಲಿ ಅವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಆಮೇಲೆ ಈಗ ನಾನು ನಂದು ರಿಂಗ್ ಲೈಟು ಮತ್ತು ಮೇಕಪ್ ಕಿಟ್ ಎಲ್ಲ ಸೆಟ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಸ್ಯಾರಿನೂ ಕೂಡ ಕೊಟ್ಟರು. ಅಂದರೆ ಮುಹೂರ್ತದ ಸ್ಯಾರಿನೂ ಗಂಡಿನ ಕಡೆಯವ್ರು ಕೊಡಬೇಕಲ್ಲ, ಅವ್ರದ್ದೇನೋ ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಕೊಡೋ ಅಷ್ಟರಲ್ಲಿ ನಮ್ಮದು ಕೂಡ ಎಲ್ಲ ರೆಡಿ ಆಯಿತು. ರೂಮು ಇಲ್ಲಿ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಸಿಕ್ಕಿತ್ತು ನಮಗೆ. ಹಾಗಾಗಿ ಆರಾಮಾಗಿ ವರ್ಕ್ ಮಾಡೋಕ್ಕಾಯಿತು. ಇಲ್ಲ ಬ್ರೈಡ್ ರೂಮಲ್ಲೇ ಮಾಡ್ತೀವಿ ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿರುತ್ತೆ. ಅವ್ರದ್ದು ಶಾಸ್ತ್ರದ ಸಾಮಾನುಗಳೆಲ್ಲ ಇಟ್ಕೊಂಡಿರ್ತಾರೆ. ಹಾಗೆ ಮದುವೆ ಮನೆಗೆ ಯಾರು ಬಂದರೂ ಎಲ್ಲರೂ ಕೂಡ ಅದೇ ರೂಮ್ಗಳಿಗೆ ಬರ್ತಾ ಇರ್ತಾರೆ. ಆ ಥರ ಇದ್ದಾಗ ಸ್ವಲ್ಪ
ಕೆಲಸ ಮಾಡೋಕ್ಕೆ ಅನ್ಕಂಫರ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಫಸ್ಟೇ ಇನ್ಫಾರ್ಮ್ ಮಾಡಿರ್ತೀವಿ, ಒಂದು ಸಪ್ರೇಟಾಗಿ ರೂಮ್ನ ತೊಗೊಳ್ಳಿ ನೀವು ರೆಡಿ ಆಗೋವರೆಗೂ ಅಂದ್ಬಿಟ್ಟು. ಕೆಲವ್ರಿಗೆ ಸಿಗುತ್ತೆ, ಆದರೆ ಅದು ಎಲ್ಲರಿಗೂ ಕೂಡ ಸಿಗಲ್ಲ. ನಾವು ಆ ಟೈಮನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫಸ್ಟು ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಸ್ಯಾರಿನ ಹಾಕ್ಕೊಟ್ಟು ಆಮೇಲೆ ಲಾಸ್ಟಲ್ಲಿ ಹೇರ್ ಸ್ಟೈಲೆಲ್ಲ ಮಾಡಿದೆ. ಮೇಕಪ್ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಹಂಗಾಗಿ ಫಸ್ಟು ನಾನು ಮೇಕಪ್ನ ಮುಗಿಸ್ಕೊತೀನಿ. ನನಗೆ ನೈಟ್ಗಿಂತ ಮಾರ್ನಿಂಗ್ ಲುಕ್ ತುಂಬಾ ಇಷ್ಟ ಆಗುತ್ತೆ. ಆವಾಗ ಒಂಥರ ಕಳೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಅರಿಶಿನ ಎಲ್ಲ ಹಚ್ಚಿರ್ತಾರಲ್ಲ ನೈಟು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಹಾಗೆ ಅವ್ರ ಅಮ್ಮಂಗೆ ಕೂಡ ಒಂದು ಸಿಂಪಲ್ಲಾಗಿ ಈ ಥರ ಒಂದು ಹೇರ್ ಸ್ಟೈಲ್ನ ಕೂಡ ಮಾಡಿಕೊಟ್ಟೆ. ಅಷ್ಟರಲ್ಲಿ ಅವರು ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ರೆಡಿ ಆದರು. ಮಾರ್ನಿಂಗ್ ಅಂತೂ ತುಂಬಾ ಲಕ್ಷಣವಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರು. ನೈಟ್ಗಿಂತ ನಂಗೆ ಮಾರ್ನಿಂಗ್ ಲುಕ್ಕೇ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಬ್ರೈಡ್ಗಳದ್ದು ಅಷ್ಟೇ ಏನೋ ಒಂಥರ ಕಳೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಕರಿ ಬಳೆ ಎಲ್ಲ ಹಾಕಿರ್ತಾರಲ್ಲ, ಇವರು ಹಿಂದಿನ ದಿನವೂ ಕೂಡ ಕಪ್ಪು ಬಳೆ ಮನೆ ಹತ್ರನೇ ಹಾಕಿಸ್ಕೊಂಡು ಬಂದಿದ್ರಂತೆ, ಅವ್ರ ಕಡೆ ಆ ಥರ ಅಂತ ಹೇಳಿದ್ರು. ಈಗಲೂ ಅಷ್ಟೇ ತುಂಬಾ ಟೈಮ್ ಇತ್ತು ಫೋಟೋಶೂಟ್ಗೆ. ಅವ್ರ ಜೊತೆಯಲ್ಲಿ ಹೋಗೋದಕ್ಕಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ನಾನೇ ಹೋದೆ ಜೊತೆಯಲ್ಲಿ. ಒಬ್ಬರೇ ಹೋಗ್ತಾರೆ ಅಂದ್ಬಿಟ್ಟು ಸ್ವಲ್ಪ ಚೌಟ್ರಿಯಿಂದ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು, ಅಲ್ಲಿ ಫೋಟೋಶೂಟ್ಗೆ ಅಂತ ಕರ್ಕೊಂಬಂದರು. ನಾನೇ ಕೂಡ ಜೊತೇಲಿ ಹೋಗಿದ್ದೆ. ಹಾಗೆ ನಾನು ಕೂಡ ಕೆಲವೊಂದಷ್ಟು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಅಲ್ಲಿ ತಕ್ಕೊಂಡೆ. ಅವ್ರಿಗೆ ಕ್ಯಾಮ್ರಾಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗೋದಕ್ಕೆ ಈ ಲೊಕೇಶನ್ ಅವರು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೋಟೋಶೂಟ್ನ ಮಾಡ್ತಿದ್ರು. ಫೋಟೋ ಫೇಸ್ ತುಂಬಾ ಚೆನ್ನಾಗಿದೆ, ಇವ್ರದ್ದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಆ ಕ್ಯಾಮ್ರಾಮ್ಯಾನ್ಗಳ ಹತ್ರ ಫೋಟೋಸ್ನ ಕಳಿಸಿ ಅಂತ ಕೇಳೋಕ್ಕೆ ಹೋಗಲ್ಲ. ನನಗೇನು ಅದು ಅಷ್ಟು ಇಷ್ಟ ಆಗಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಇವರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಗೊತ್ತಿಲ್ಲ. ನಾನು ಮತ್ತೆ ಅವ್ರನ್ನ ಕೇಳೋಕ್ಕೆ ಹೋಗಲ್ಲ. ನನ್ನ ಮೊಬೈಲಲ್ಲಿ ನಾನು ಏನು ತೆಗ್ದಿರ್ತೀನೋ ಅದನ್ನಷ್ಟೇ ನಾನು ಶೇರ್ ಮಾಡ್ಕೊತೀನಿ, ಅದನ್ನು ನನ್ನ ಹತ್ರ ನಾನು ಇಟ್ಕೊಂಡಿರ್ತೀನಿ. ಆದಷ್ಟು ನಾನು ಯಾರನ್ನು ಕೇಳೋದಕ್ಕೆ ಹೋಗಲ್ಲ. ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ನೋಡ್ತಿರ್ಬೋದು ಮಾರ್ನಿಂಗ್ ಲುಕ್ ಅವ್ರಿಗೆ ಹೇಗೆ ಕಾಣ್ತಿದ್ದಾರೆ ಅಂದ್ಬಿಟ್ಟು. ಹಾಗೆ ಅವರು ನಿಮ್ಮ ಒಪಿನಿಯನ್ನ ಹೇಳಿ ಅಂತ ಕೇಳಿದೆ. ಇಷ್ಟ ಆಯ್ತಕ್ಕ. ನೈಟ್ ಚೆನ್ನಾಗಿತ್ತು, ಎರಡು ಟೈಮ್ ಚೆನ್ನಾಗಿದೆ. ಫ್ರೆಂಡ್ಸ್ ಏನಾದ್ರು ಹೇಳಿದ್ರಾ? ಎಲ್ಲರೂ ಒಳ್ಳೆ ಕಮೆಂಟ್ಸ್ ಕೊಟ್ಟರು, ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ ನನ್ನ ಕ್ಲೈಂಟ್ನ ರಿಯಾಕ್ಷನ್ ಹೇಗಿತ್ತು ಅಂದ್ಬಿಟ್ಟು. ಅವರು ಎಷ್ಟು ಕ್ಯೂಟಾಗಿ ನನ್ನ ವರ್ಕ್ ಬಗ್ಗೆ ರಿವ್ಯೂ ಕೊಟ್ಟರು. ಅಂದರೆ ಅವರು ನನಗೆ ಫಸ್ಟೇ ಹೇಳಿದರು, ನಾನು ವೀಡಿಯೋಗೋಸ್ಕರ ಹೇಳಿ ನಿಮ್ಗೆ ಏನು ಅನ್ನಿಸ್ತಿದೆ ಅಂತಂದಾಗ ತುಂಬ ನಾಚ್ಕೊಂಡ್ರು ವೀಡಿಯೋ ಮುಂದೆ ಮಾತಾಡೋಕ್ಕೆ. ಆದರೂ ಅವ್ರ ಮುಖದಲ್ಲಿರೋ ಖುಷಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದಲ್ವಾ ಅವ್ರಿಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಫೈನಲಾಗಿ ಹಾರ ಮತ್ತು ಮೇಲ್ಮುಸ್ಕಿಗೆ ದುಪ್ಪಟ್ಟ ಕೂಡ ತಂದಿದ್ರು. ಅದನ್ನು ಎಲ್ಲದನ್ನು ಹಾಕಿ ಅದರಲ್ಲೂ ಕೂಡ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ಮೇಲೆ ಅವ್ರಿಗೆ ಮುಹೂರ್ತದ ಟೈಮಿಂಗ್ಸು ಕರೆಕ್ಟಾಗಿ ಅಷ್ಟೊತ್ತಿಗೆ ರೀಚ್ ಆಯಿತು. ಆವಾಗ ಅವ್ರನ್ನ ರೂಮಿಂದ ಚೌಟ್ರಿ ಒಳಗಡೆ ಕೂಡ ನಾನು ಬಿಟ್ಬಿಟ್ಟು ನಾವು ಅಲ್ಲಿಂದ ಹೊರಟೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾರ್ನಿಂಗ್ ಲುಕ್ ಅಂತಲೂ ಹೇಳ್ಬೋದು. ಅವರು ಒಬ್ಬರೇ ಹೋಗೋದಕ್ಕೆ ಒಂಥರ ಮಾಡ್ಕೊತಿದ್ರು, ಅಲ್ಲಿ ಎಲ್ಲ ಇರ್ತಾರಲ್ಲ ಜನ ಸ್ವಲ್ಪ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಹತ್ರದವರೆಗೂ ಹೋಗ್ಬಿಟ್ಟು ಅವ್ರನ್ನ ರೂಮ್ ಒಳಗಡೆ ಕಳಿಸ್ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಇವ್ರದ್ದು ಜಡೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡೆಕೋರೇಷನ್ ಅವರೆಲ್ಲ. ಇನ್ನು ಟೈಮ್ ಇತ್ತು ಮುಹೂರ್ತಕ್ಕೆ ಸ್ವಲ್ಪ, ಹಾಗಾಗಿ ಆರಾಮಾಗಿರಿ ನೀವು ಅಲ್ಲಿವರೆಗೂ ಅಂದ್ಬಿಟ್ಟು ಅವ್ರನ್ನ ಒಳಗಡೆ ಕಳಿಸ್ಕೊಟ್ಟು ಅಲ್ಲಿಂದ ನಾನು ಆಚೆ ಬಂದೆ. ಬರೋ ಅಷ್ಟರಲ್ಲಿ ಮನೆಯವರು ಮತ್ತು ಮಗ ಹೊರಗಡೆ ಐಸ್ ಕ್ರೀಮ್ ತೊಗೊಂಬಂದು ಕಾಯ್ತಾಯಿದ್ರು. ಮಗ ಆಲ್ರೆಡಿ ತಿಂದ್ಬಿಟ್ಟಿದ್ದ ಐಸ್ ಕ್ರೀಮ್ನ. ನಾನು ನೀರು ಕುಡಿಯೋಲ್ಲ ವರ್ಕ್ ಮಾಡುವಾಗ, ನಾನು ಮರ್ತೇ ಬಿಟ್ಟಿರ್ತೀನಿ. ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಗಂಟ್ಲು ಸಿಕ್ಕಾಬಟ್ಟೆ ಒಣಗ್ದಂಗೆ ಅನಿಸ್ತಿರುತ್ತೆ. ಆವಾಗ ನಂಗೆ ನೆನಪಾಗುತ್ತೆ, ನಾನು ಕುಡ್ದೇ ಇಲ್ಲ, 2 ಅವರ್ ಆಗಿರುತ್ತೆ ಆಲ್ಮೋಸ್ಟು. ಏನೂ ಕುಡ್ದೇ ಇರೋಲ್ಲ, ನನಗೆ ಅದು ನೆನಪೇ ಆಗೋಲ್ಲ. ಅಲ್ಲಿಂದ ಬಂದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮನೆ ಕೆಲಸಗಳೆಲ್ಲ ಸ್ಟಾರ್ಟು. ನೆನ್ನೆನೂ ಕೂಡ ಹೋಗಿ ಬಂದು ಏನೂ ಮಾಡೋದಕ್ಕೆ ಆಗಿರಲಿಲ್ಲ. ಎಲ್ಲ ನೆನ್ನೆ ಮಾಡಿದ್ದೆಲ್ಲ ಹಂಗಂಗೆ ಇತ್ತು. ಪಾತ್ರೆಗಳು, ಮಕ್ಕಳು ಲಂಚ್ ಬಾಕ್ಸು, ಸ್ಕೂಲಿಂದ ಬಂದ ತಕ್ಷಣ ಹೊರಟ್ಬಿಟ್ಟಿದ್ವಿ. ಹಂಗಾಗಿ ಏನು ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ನೈಟು ಕೂಡ ಬಂದು ಸುಸ್ತಾಗ್ಬಿಟ್ಟಿತ್ತು ಅಂತ ಮಲ್ಕೊಂಬಿಟ್ಟಿದ್ದೆ. ಮತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗಿದ್ದಷ್ಟೇ, ಏನು ಮಾಡೋಕ್ಕಾಗಿರಲಿಲ್ಲ. ಅಲ್ಲಿಂದ ಬಂದಮೇಲೆ ಅದೇ ಥರ ಮನೆ ನೋಡೋಕ್ಕೆ ನನಗಂತೂ ಇಷ್ಟ ಆಗಲ್ಲ. ಆದಷ್ಟು ಬೇಗ ಎಷ್ಟಾಗುತ್ತೆ ಅಷ್ಟು ಎಲ್ಲದನ್ನು ಕ್ಲೀನ್ ಮಾಡಿ ಆಮೇಲೆ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಅದೆಲ್ಲ ಹಂಗಂಗೆ ಇತ್ತು ಅಂದರೆ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಆಮೇಲೆ ರೆಸ್ಟ್ ಮಾಡೋದೇನಿದ್ರು.
ಪಾತ್ರೆಗಳೆಲ್ಲ ತೊಳೆದು ಆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಹಾಕಿ ಹಾಗೆ ನೆನ್ನೆ ಒಗ್ದಿದ್ದ ಬಟ್ಟೆಗಳನ್ನ ಒಣಗಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದನ್ನು ಕೂಡ ಎಲ್ಲ ಒಣಗಾಕಿ ಹಾಗೆ ಕಸ ಗುಡಿಸಿ ಎಲ್ಲ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಇದು ಗುರುವಾರ ಆಗಿತ್ತು, ಬುಧವಾರ ಮತ್ತು ಗುರುವಾರ ಮದುವೆ ಇದ್ದಿದ್ದು. ಬೆಳಗ್ಗೆ ಪೂಜೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಸಂಜೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಾನಿವಾಗ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನ ಹಾಕಿದ ಬಟ್ಟೆಗಳು ಎಲ್ಲ ಮೇಲೆ ಹಾಗೇ ಇತ್ತು, ಅದನ್ನೆಲ್ಲ ಮಗಳು ಎತ್ಕೊಂಬಂದ್ಲು. ಸ್ಕೂಲ್ ರಜಾ ಇತ್ತು ಮಕ್ಕಳಿಗೆ, ಟೀಚರ್ಸ್ ಎಲ್ಲ ಹೋಮ್ ವಿಸಿಟಿಂಗ್ ಬರ್ತಾರೆ ಅಂದ್ಬಿಟ್ಟು 4 days ರಜಾ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಅವರು ಸ್ಕೂಲಿಗೆ ಕಳಿಸೋ ಒಂದು ಟೆನ್ಷನ್ ಇರಲಿಲ್ಲ. ಹಂಗಾಗಿ ನಿಧಾನಕ್ಕೆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಮಗಳು ಒಣಗಾಕಿದ ಬಟ್ಟೆಗಳನ್ನೆಲ್ಲ ಎತ್ಕೊಂಬಂದು ಮಡ್ಚಿಡೋ ಕೆಲಸ ಕೊಟ್ಟಿದ್ದೆ. ಆದರೆ ಅಷ್ಟೊತ್ತಿಗೆ ಟೀಚರ್ಸ್ ಎಲ್ಲ ಬರ್ತಾರೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಂತ ಹೇಳಿದೆ. ಮಗನಿಗೆ ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಮಾಡ್ಕೊಂಡು ಹೋಗಿದ್ದೆ, ಆದರೂ ಕೂಡ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೀವಲ್ಲ, ಮತ್ತು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊತಿದ್ದೀನಿ. ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಹಾಗೆ ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಆವಾಗಲೇ ಮಾಡ್ಕೊಂಬಿಟ್ರೆ ಸ್ವಲ್ಪ ಈಸಿ ಅನಿಸುತ್ತೆ. ಇಲ್ಲಾಂದರೆ 2-3 ಸಲ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಹಾಗೆ ಗುಡ್ಡೆ ಹಾಕಿದರೆ ಅದು ಸ್ವಲ್ಪ ನನಗೆ ಇರಿಟೇಟ್ ಆಗ್ತಾ ಇರುತ್ತೆ. ಸ್ವಲ್ಪ ಇದ್ದಾಗೇ ಎಲ್ಲ ಎತ್ತಿಟ್ಕೊಂಬಿಡ್ತೀನಿ. ಟೀಚರ್ಸು ಹೋಮ್ ವಿಸಿಟಿಂಗ್ ಬರ್ತೀವಿ ಅಂದ್ಬಿಟ್ಟು ಫೋನ್ ಮಾಡಿದರು. ಅವರಿಗೂ ಏನಾದರೂ ಮಾಡಬೇಕಿತ್ತು ಅಂತ ನಂಗೆ ತುಂಬಾ ಆಸೆ ಇತ್ತು. ಆದರೆ ನಾವು ಬಂದು ಒಂದು 1/2 hourಗೆಲ್ಲ ಅವ್ರು ಬಂದೇ ಬಿಟ್ಟರು. ಅಷ್ಟೊತ್ತಿಗೆ ನನಗೇನು ಮಾಡೋಕ್ಕೆ ಆಗಲಿಲ್ಲ. ನನಗೆ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಅವ್ರಿಗೆ ಜ್ಯೂಸ್ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಜ್ಯೂಸನ್ನು ಕೂಡ ಮಾಡಿದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಮಾಡಿದ್ದೆ ಅಂದ್ಬಿಟ್ಟು. ಏನಾದರೂ ಊಟದ ವ್ಯವಸ್ಥೆನೇ ಮಾಡಬೇಕಿತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಟೈಮೇ ಇರಲಿಲ್ಲ, ಹಾಗಾಗಿ ಮಾಡೋದಕ್ಕಾಗಲಿಲ್ಲ. ಮನೆಯಲ್ಲಿ ಒಂದು ಬೇಲದ ಹಣ್ಣು ಇತ್ತು, ಅದರಲ್ಲೇ ಜ್ಯೂಸ್ ಏನಾರು ಮಾಡೋಣ ಅಂದ್ಬಿಟ್ಟು, ಬಿಸಿಲು ಅಲ್ವಾ ಇವಾಗ, ಈ ಟೈಮಲ್ಲಿ ಬೇಲದ ಹಣ್ಣಿನ ಜ್ಯೂಸ್ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ಮಾಡೋಣ ಅಂತ ಅದನ್ನು ಓಪನ್ ಮಾಡಿ ನೋಡಿದೆ, ಅದು ಹಾಳಾಗೋಗಿತ್ತು, ಚೆನ್ನಾಗಿರಲಿಲ್ಲ. ಬೇಜಾರಾಯಿತು. ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದು ಕೂಡ ಈಗ ಆಯ್ತಲ್ಲ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಮನೆಯಲ್ಲಿ ಬೇರೆ ಇನ್ನೇನು ಇರಲಿಲ್ಲ. ನನಗೆ ಅರ್ಜೆಂಟ್ಗೆ ಅಂತ ಇದ್ದಿದ್ದು ಇಷ್ಟು ಟೊಮೆಟೊ ಮತ್ತು ನಿಂಬೆಹಣ್ಣಿತ್ತು ಒಂದೇ ಒಂದು, ಅದರಲ್ಲೇ ಒಂದು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೆಯವರು ಕೂಡ ಈಗ ನನ್ನ ಜೊತೆನೇ ಬಂದಿದ್ರಲ್ಲ ನೆನ್ನೆ ಮತ್ತು ಇವತ್ತು ಕೂಡ, ಅವರು ಕೂಡ ಕೆಲಸ ಮಾಡಬೇಕಿತ್ತು. ಹೋಗಿ ಹೊರಗಡೆ ಏನಾದ್ರು ತೊಗೊಂಬನ್ನಿ ಅಂತ ಹೇಳೋಕ್ಕೂ ಕೂಡ ನನಗೂ ಆಗಲ್ಲ. ಅವ್ರದ್ದು ಕೆಲಸ ಸ್ವಲ್ಪ ಸ್ಟ್ರಿಕ್ಟಾಗೇ ಇರೋದ್ರಿಂದ ಕೆಲಸ ಮಾಡಲೇಬೇಕಾಗುತ್ತೆ ಅವರು ಕೂಡ. ಹಂಗಾಗಿ ಮನೆಯಲ್ಲಿ ಏನಿತ್ತು ಅದರಲ್ಲೇ ನಾನು ಒಂದು ಚೆನ್ನಾಗಿ ಏನಾದರೂ ಜ್ಯೂಸ್ ಮಾಡಿಕೊಡೋಣ ಅಂದ್ಬಿಟ್ಟು ಟೊಮೊಟೊ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಬೇಗನೂ ಕೂಡ ಆಗುತ್ತೆ. ಟೊಮೆಟೊ ಹಚ್ಚಿದ್ದೀನಿ, 3 ಚೆನ್ನಾಗಿ ಹಣ್ಣಾಗಿರೋದು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಇದನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡು, ಆವಾಗ ನಮಗೆ ಅದು ತಿಕ್ನೆಸ್ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಅದಕ್ಕೆ ನೀರನ್ನ ಸೇರಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಟೇಸ್ಟ್ನೂ ಕೂಡ ನೋಡ್ಕೋಬೋದು. ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಸ್ವೀಟ್ ಏನಾದ್ರು ಬೇಕು ಅಂದರೆ ಬೆಲ್ಲ ಅಥವಾ ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಅದನ್ನೆಲ್ಲ ಸೋಸ್ಕೊತಾ ಇದ್ದೀನಿ. ಚೆನ್ನಾಗಾಗಿತ್ತು ಜ್ಯೂಸು, ಪರವಾಗಿಲ್ಲ. ಹೊರಗಡೆಯಿಂದ ಏನೋ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿರೋದನ್ನ ಕೊಡೋಕ್ಕೆ ನಮಗಿಷ್ಟ. ಹಾಗೆ ಅದಕ್ಕೆ ಲಾಸ್ಟಲ್ಲಿ ಒಂದು ಕಡ್ಡಿ ಪುದೀನ ಮತ್ತು ಒಂದು 3 ಐಸ್ ಕ್ಯೂಬ್ನ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಅವ್ರು ಬರೋ ಅಷ್ಟರಲ್ಲಿ ಅದು ಸ್ವಲ್ಪ ಕೋಲ್ಡ್ ಆಗಲಿ ಅಂದ್ಬಿಟ್ಟು. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದೆ ಅಂದ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಹಾಗೆ ಸ್ವಲ್ಪ ಇದು ಮಟನ್ ಸಾಂಬಾರು ಪುಡಿ, ಅಂದರೆ ನಾನ್ ವೆಜ್ಗೆ ಯೂಸ್ ಮಾಡ್ತೀವಲ್ಲ ಅದು, ಅದ್ರ ಜೊತೆಗೆ ಸ್ವಲ್ಪ ಕಡಲೆ, ಹಾಗೆ ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ರುಬ್ಕೊತೀನಿ. ಅಷ್ಟು ಅರ್ಧ ಅಡುಗೆ ಮಾಡಿದ್ದೆ. ಅಷ್ಟರಲ್ಲಿ ಟೀಚರ್ಸ್ ಕೂಡ ಬಂದರು. ಬಂದ ತಕ್ಷಣ ಅವರಿಗೆಲ್ಲ ಜ್ಯೂಸನ್ನ ಕೊಟ್ಟು ಅವ್ರನ್ನ ಮಾತಾಡಿ ಕಳಿಸ್ದೆ. ಅದನ್ನೆಲ್ಲ ನಾನಿಲ್ಲಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸ್ಕೂಲಿಂದ 4 days ಟೀಚರ್ಸು ಎಲ್ಲ ಪೇರೆಂಟ್ಸ್ ಮನೆಗೂ ವಿಸಿಟ್ ಮಾಡ್ತಿದ್ದಾರೆ. ಮಕ್ಕಳ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ, ಸ್ಕೂಲ್ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ, ನಿಮಗೇನಾದರೂ ಅವಶ್ಯಕತೆ ಇದೆಯಾ ಅಂತೆಲ್ಲ ಕೇಳ್ಕೊಂಡು ಹೋಗೋಕ್ಕೆ ಅಂತ ಮನೆಗೆ ವಿಸಿಟ್ ಮಾಡ್ತಿದ್ರು. ಅವ್ರನ್ನೆಲ್ಲ ಮಾತಾಡಿಸಿ ಕಳಿಸಿದ ಮೇಲೆ ಮತ್ತೀಗ ನಾನು ನನ್ನ ಅಡುಗೆನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೆ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ರುಬ್ಕೊತೀನಿ. ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಆಗಬೇಕಿತ್ತು ನನಗೆ. ರೈಸು, ಮುದ್ದೆ, ಸಾಂಬಾರು ಎಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಅಂದರೆ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು, ರೆಸ್ಟ್ ಮಾಡಬೇಕಿತ್ತು ನನಗೂ ಅನ್ನಿಸ್ತಿತ್ತು. ಹಂಗಾಗಿ ಬೇಗ ಆಗುತ್ತೆ ಇದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ.
ಹಾಗೆ ರುಬ್ಬೋದಕ್ಕೆ ಅಷ್ಟೇ. ಈಗ ನಾನು ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ಬೇಕು ಅಂತ ಏನಿಲ್ಲ, ತುಂಬ ಈಸಿಯಾಗಿ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಅಡುಗೆಗಳನ್ನ ಚೆನ್ನಾಗಿ ಕೂಡ ಮಾಡ್ಕೋಬೋದು. ಅದು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಈಗ ನಾನು ಕುಕ್ಕರ್ನ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದು ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ನಾನಿವತ್ತು ಮಸಾಲೆ ಐಟಮ್ಸ್ ಏನು ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆನೇ ಇರಲಿ ಅಂದ್ಬಿಟ್ಟು ಮಸಾಲೆ ಹಾಕಲಿಲ್ಲ, ಜಸ್ಟ್ ಸಾಸಿವೆ ಮತ್ತು ಅಷ್ಟೇ ಹಾಕಿದ್ದು. ಸಾಸಿವೆ ಎಲ್ಲ ಸಿಡಿದು ಈರುಳ್ಳಿ ಬೇಯೋ ಅಷ್ಟರಲ್ಲಿ ಮಸಾಲೆನೂ ಕೂಡ ರುಬ್ಕೊಂಡ್ಬಿಡ್ತೀನಿ. ತುಂಬಾ ಸಿಂಪಲ್ಲು, ಹಾಗೆ ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ. ಅದನ್ನು ರುಬ್ಕೊತೀನಿ. ಅಷ್ಟೊತ್ತಿಗೆ ಇಲ್ಲಿ ಈಗ ನಾನು ಹಚ್ಚಿಟ್ಕೊಂಡಿದ್ನಲ್ಲ, ಫಸ್ಟು ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದು ಟೇಸ್ಟ್ಗೆ ಇರಲಿ ಅಂದ್ಬಿಟ್ಟು ಹಚ್ಚಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫಸ್ಟ್ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ಮಾಡಿಕೊಂಡ್ರೆ ಅಂದ್ಬಿಟ್ಟು ಫಸ್ಟು ಸೊಪ್ಪುಗಳನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ನಾನು ಒಂದು 2 ಈರುಳ್ಳಿನ ಹಾಕಿದ್ದೀನಿ. ನಾವು ಒಂದೇ ಒಂದು ಪಾವ್ ಅಕ್ಕಿಗೆ ಮಾಡ್ತಾ ಇರೋದು, ಇದು ನಮಗೆ ಸಾಕಾಗುತ್ತೆ ಅಷ್ಟು ಒಂದು ಟೈಮಿಗೆ ಅಂತ ಮಾಡ್ತಾ ಇರೋದು, ಸಾಕಾಗುತ್ತೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಏನಾದರೂ ಮಾಡ್ತೀರಾ ಅಂದರೆ ಇನ್ನೂ 1 ಅಥವಾ 2 ಈರುಳ್ಳಿನ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ಹಾಗೆ ಈಗ ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ. ಹಾಗಾಗಿ ರುಬ್ಬೋದಕ್ಕೆ 1 ಟೊಮೊಟೊ ಹಾಕಿದ್ದೆ. ಈಗ ಒಗ್ಗರಣೆಗೆ 2 ಟೊಮೊಟೊನ ಹಚ್ಕೊಂಡಿದ್ದೀನಿ. ಚಿಕ್ಕದಾಗೂ ಕೂಡ ಹಚ್ಕೋಬೋದು, ಇಲ್ಲ ದೊಡ್ಡದಾಗೂ ಕೂಡ ಬೇಕಾದರೂ ಹಚ್ಕೋಬೋದು. ಕುಕ್ಕರ್ನ ನಾವು ವಿಷಲ್ ಬರ್ಸೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈ ಟೈಮಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಬಟಾಣಿ ಎಲ್ಲ ಏನೂ ನೆನೆಸೇ ಇರಲಿಲ್ಲ, ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ತಾ ಇರೋದ್ರಿಂದ ಬಟಾಣಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಟೇಸ್ಟು ಚೆನ್ನಾಗೇ ಇರುತ್ತೆ, ಹಂಗಾಗಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಲ್ಲ ಹಸಿ ಅವರೆಕಾಳು ಅಥವಾ ತೊಗರಿ ಕಾಳು ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು, ಅದನ್ನು ಚೆನ್ನಾಗಾಗುತ್ತೆ. ಈಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಕೊಂಡಿದ್ನಲ್ಲ ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಅದು ಸ್ಮೆಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ. ತುಂಬಾ ಚೆನ್ನಾಗಾಗಿತ್ತು. ಮಸಾಲೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಟೇಸ್ಟು ನಮ್ಮದು ಅಡುಗೆ ಹೇಗಾಗುತ್ತೆ ಅಂದ್ಬಿಟ್ಟು. ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಆದಷ್ಟು ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಇದನ್ನು ಮಾಡ್ತಾ ಇರೋದು. ನೀರನ್ನು ನೋಡಿಕೊಂಡು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು, ಅದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ, ಹಂಗಾಗಿ ಅದೇ ಲೋಟದಲ್ಲಿ ನೀರನ್ನ ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಬೇಕಾದರೆ ಸೇರಿಸ್ಕೋಬೋದು. ಸ್ವಲ್ಪ ಸಪ್ಪೆ ಇದೆ ಅಂತ ಅನ್ನಿಸ್ತು, ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಗುರುವಾರ ಆಗಿದ್ದರಿಂದ ನಾವು ನಾನ್ ವೆಜ್ ಎಲ್ಲ ಏನು ತಿನ್ನಲ್ಲ, ಹಂಗಾಗಿ ವೆಜ್ಜಲ್ಲೇ ಟೊಮೊಟೊ ಬಾತ್ನ ಈ ಥರ ಮಾಡ್ಕೊತಾ ಇದ್ದೀನಿ. ಇದೇ ಮಸಾಲೆಗೆ ಸೇಮ್ ಇದೇ ಟೈಮಲ್ಲಿ ಒಂದು 5-6 ಮೊಟ್ಟೆಗಳನ್ನ ಕೂಡ ಹಾಕ್ಕೊಂಡ್ರೆ ಅದು ಎಗ್ ರೈಸ್ ಆಗುತ್ತೆ. ಅಂದರೆ ಕುಕ್ಕರಲ್ಲಿ ಮಾಡೋ ಎಗ್ ರೈಸು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಅದೇ ಹೇಳಿದ್ನಲ್ಲ, ಗುರುವಾರ ಆಗಿರೋದ್ರಿಂದ ಮೊಟ್ಟೆನೂ ಕೂಡ ಯೂಸ್ ಮಾಡ್ತಿಲ್ಲ, ಜಸ್ಟ್ ಅಕ್ಕಿನ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ಅಥವಾ 2 ವಿಷಲ್ ಬಂದರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಸ್ಯಾರಿ ಪ್ಲೀಟ್ ಮಾಡಿ ಇಟ್ಟಿದ್ನಲ್ಲ ನೆನ್ನೆ, ಅವರು ಇವತ್ತು ನೆನ್ನೆ ಬರಲೇ ಇಲ್ಲ, ಇವತ್ತು ಬಂದಿದ್ದರು ಇಸ್ಕೊಂಡು ಹೋಗೋಕ್ಕೆ. ಅವ್ರಿಗೆ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಶಾಪ್ಗೆ ಬಂದಿದ್ದೆ, ಹಂಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ. ಮನೆಯಲ್ಲಿ ಕರೆಕ್ಟಾಗಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು, ಅಷ್ಟರಲ್ಲಿ ಅವರು ಕೂಡ ಫೋನ್ ಮಾಡಿದ್ರು. ಆವಾಗ ಬಂದು ನಾನಿವತ್ತು ಶಾಪ್ ಓಪನ್ ಮಾಡೋದು ಬೇಡ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈಗ ಅವ್ರು ಬಂದಿದ್ದರಿಂದ ಕೊಡೋದಕ್ಕೆ ಅಂತ ಬರಲೇಬೇಕಾಯ್ತು, ಹಾಗಾಗಿ ಆ ಶಾಪ್ನ ಓಪನ್ ಮಾಡಿ ಅವ್ರಿಗೆ ಸ್ಯಾರಿಗಳನ್ನ ಕೊಟ್ಟು ಕಳಿಸ್ದೆ. ಅವರು ಜೊತೆಯಲ್ಲಿ ಬ್ಲೌಸ್ಗಳನ್ನೂ ಕೂಡ ಕೊಟ್ಬಿಟ್ಟಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ಮೇ ಬಿ ಅನಿಸುತ್ತೆ. ನಮಗೆ ಬ್ಲೌಸ್ ಏನು ಅವಶ್ಯಕತೆ ಇಲ್ಲ, ಅಂದರೆ ಬ್ಲೌಸ್ ವರ್ಕ್ನ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು. ನೋಡ್ತಿರ್ಬೋದು ನೋಡಿ ಎಷ್ಟು ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದಾರೆ ಅಂತ, ಚೆನ್ನಾಗಿತ್ತು. ಅದನ್ನೆಲ್ಲ ಅವ್ರಿಗೆ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ತುಂಬ ಜನ ಸ್ಯಾರಿ ಫೋಲ್ಡಿಂಗ್ನ ಮಾಡಿಸ್ಕೊತಿದ್ದಾರೆ, ತುಂಬ ಈಸಿಯಾಗಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಮಾಡಿಸ್ಕೊತಿದ್ದಾರೆ.
ಒಂದು 2 ನಿಮಿಷದೊಳಗಡೆ ಆರಾಮಾಗಿ ಸೀರೆ ಉಟ್ಕೋಬೋದು. ಅಲ್ಲಿಂದ ಮನೆಗೆ ಬಂದು ನಾನು ಅಷ್ಟರಲ್ಲಿ ಪ್ರೆಷರೆಲ್ಲ ಇಳ್ದಿತ್ತು ಕುಕ್ಕರ್ದು. ಈಗ ನಾನು ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಾಗಿತ್ತು ಆ ಟೊಮೊಟೊ ಬಾತು. ಒಂದು ಸಲ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಕುಕ್ಕರಲ್ಲಿ ಮಾಡಿದಾಗ, ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಕೂಡ ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಆಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಏನಾದರೂ ಮಾಡೋಣ ಅಂದ್ಕೊಂಡೆ, ಆದರೆ ಮೊಸರು ಕೂಡ ಸಿಗಲಿಲ್ಲ ಅರ್ಜೆಂಟ್ಗೆ. ನನಗೆ ಸದ್ಯ ಬೇಡ, ತುಪ್ಪ ಇತ್ತಲ್ಲ ಅದರಲ್ಲೇ ತಿನ್ನೋಣ ಅಂದ್ಬಿಟ್ಟು ಈಗ ನಾನು ಮಕ್ಕಳಿಗೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ತುಪ್ಪದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಮೊಸರೇ ಬೇಕೇ ಬೇಕು ಅಂತ ಏನಿಲ್ಲ. ಬಿಸಿ ಬಿಸಿ ಟೊಮೆಟೊ ಬಾತ್ಗೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ 1-2 ಈರುಳ್ಳಿ ಪೀಸ್ ಇತ್ತು ಅಂದರೆ ಸಾಕಾಗುತ್ತೆ. ಆರಾಮಾಗಿ ಇದು ತಿಂಡಿಗೂ ಆಗುತ್ತೆ, ಊಟಕ್ಕೂ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಾಗಿತ್ತು. ಯಾವ ಬಿರಿಯಾನಿಗೂ ಏನು ಕಡಿಮೆ ಇಲ್ಲ. ಇದೇ ಮಸಾಲೆಗೆ ಚಿಕನ್ ಕೂಡ ಹಾಕ್ಕೋಬೋದು, ಸೋಯಾ ಚಂಕ್ಸ್ ಕೂಡ ಹಾಕ್ಕೋಬೋದು, ಎಗ್ಗನ್ನು ಕೂಡ ಹಾಕ್ಕೋಬೋದು. ಯಾವ್ದು ಹಾಕಿದ್ರೂ ಕೂಡ ಚೆನ್ನಾಗೇ ಆಗುತ್ತೆ. ತರಕಾರಿನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ನಿಮಗೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಒಂದು ಸಲ ಈ ಥರ ಟೊಮೊಟೊ ಬಾತನ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.